ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆಯಾ? ಅವರ ಅಭಿಮಾನಿಗಳಲ್ಲಿಯೂ ಕೂಡ ಮೂಡಿದಂತಹ ಪ್ರಶ್ನೆ ಇದಾಗಿದೆ. ನಾನು ವರ್ಷಕ್ಕೆ ಒಂದು ಬಾರಿ ಸಿನಿಮಾವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುದೀಪ್ ಅವರ ಈ ಒಂದು ಟ್ಯಾಲೆಂಟ್ ಅನ್ನ ಉಪಯೋಗಿಸ್ಕೊಳ್ತಾ ಇಲ್ವಾ? ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನ್ ಪಲ್ಲವಿ ರಾಜ್. ಕಿಚ್ಚ ಸುದೀಪ್ ಇವರ ಹೆಸರು ಕೇಳಿದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ? ನಮ್ಮ ಕರ್ನಾಟಕದಿಂದ ಹಿಡಿದು ಭಾರತ ದೇಶದವರೆಗೂ ಸುದೀಪ್ ಅವರು ಅಂದ್ರೆ ಯಾರು ಅಂತ ಗೊತ್ತು. ಅವರ ಸಿನಿಮಾವನ್ನ ನೋಡ್ದಲ್ಲೇ ಇರುವಂತವ್ರು ಯಾರೂ ಇಲ್ಲ. ಬಟ್ ಹಾಗೆ ಯೋಚನೆ ಮಾಡಿ, ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆಯಾ? ಅವರ ಅಭಿಮಾನಿಗಳಲ್ಲಿಯೂ ಕೂಡ ಮೂಡಿದಂತಹ ಪ್ರಶ್ನೆ ಇದಾಗಿದೆ. ಯಾಕಂದ್ರೆ ಆಲ್ರೆಡಿ ಸುದೀಪ್ ಅವರೇ ಹೇಳಿರುವಂತಹ ರೀತಿನಲ್ಲಿ ನಾನು ವರ್ಷಕ್ಕೆ ಒಂದು ಬಾರಿ ಸಿನಿಮಾವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಕನ್ನಡದ ನಿರ್ದೇಶಕರಾಗಿರಬಹುದು, ಬರಹಗಾರರಾಗಿರಬಹುದು, ಸುದೀಪ್ ಅವರ ಈ ಒಂದು ಟ್ಯಾಲೆಂಟ್ ಅನ್ನ ಉಪಯೋಗಿಸ್ಕೊಳ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಯಾಕಂದ್ರೆ ವಿಕ್ರಾಂತ್ ರೋಣ ಆದ ನಂತರದಲ್ಲಿ ಬಂದಂತಹ ಮಾರ್ಕ್ ಆಗಿರಬಹುದು ಅಥವಾ ಮ್ಯಾಕ್ಸ್ ಆಗಿರಬಹುದು, ಈ ಎರಡೂ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತದ್ದು ತಮಿಳು ನಿರ್ದೇಶಕರು. ಆದ್ರೆ ನಮ್ ಕನ್ನಡದವರು ಯಾಕೆ ಸುದೀಪ್ ಅವರ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇಲ್ಲ, ಹಾಗೆ ಅವರ ಈ ಒಂದು ಟ್ಯಾಲೆಂಟ್ ಅನ್ನ ಯಾಕೆ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಬೇರೆ ಭಾಷೆಯಲ್ಲೂ ಕೂಡ ಸುದೀಪ್ ಅವರು ಆಕ್ಟ್ ಮಾಡಿದ್ದಾರೆ. ಈಗದಲ್ಲಾಗಿರಬಹುದು, ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅಲ್ಲಿನ ಅವರ ಅಭಿನಯಕ್ಕೆ ಅಭಿಮಾನಿಗಳು ಕೂಡ ಉಟ್ಕೊಂಡಿದ್ದಾರೆ. ಅದೇ ರೀತಿನಲ್ಲಿ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ರೀತಿನಲ್ಲಿ ಸುದೀಪ್ ಅವರು ಕಾಣಿಸ್ಕೊಳ್ಳಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ. ಅವರ ಆ ಒಂದು ಸ್ಟೈಲ್ ಆಗಿರಬಹುದು, ಆ ಒಂದು ಸ್ವ್ಯಾಗ್ ಆಗಿರಬಹುದು, ಇದೆಲ್ಲದೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ. ನಾಟ್ ಓನ್ಲಿ ಕನ್ನಡಿಗಾಸ್, ನಾನ್ ಕನ್ನಡಿಗಾಸ್ ಕೂಡ ಅವರನ್ನ ಬಹಳ ಲೈಕ್ ಮಾಡ್ತಾರೆ. ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ತೆಲುಗು ಆಗಿರಬಹುದು, ತಮಿಳ್ ಆಗಿರಬಹುದು, ಅದರಲ್ಲೂ ಮುಂಬೈ ಅಂದ್ರೆ ಹಿಂದಿ ಆಗಿರಬಹುದು, ಮಲಯಾಳಂ ಆಗಿರಬಹುದು, ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಸುದೀಪ್ ಅವರಿಗೆ ಫ್ಯಾನ್ಸ್ ಇದ್ದಾರೆ. ಆದ್ರೆ ಹೆಚ್ಚಾಗಿ ಯಾಕೆ ಅವರ ಸಿನಿಮಾಗಳನ್ನ ತೆಗಿತಾ ಇಲ್ಲ ಅನ್ನುವಂಥದ್ದು ಅವರ ಅಭಿಮಾನಿಗಳಲ್ಲಿಯೂ ಕೂಡ ಮೂಡಿದಂತಹ ಪ್ರಶ್ನೆಯಾಗಿದೆ. ಈ ಇಯರ್ ಅಂದ್ರೆ 2026ರಲ್ಲಿ ಅವರ ಯಾವೆಲ್ಲ ಸಿನಿಮಾಗಳು ಬರುತ್ತೆ, ಸೊ ಅದನ್ನ ನೋಡ್ತಾ ಹೋಗೋಣ. ಬಿಲ್ಲರಂಗ ಭಾಷಾ ನಿಜವಾಗಿಯೂ ಕೂಡ ಈ ವರ್ಷ ಬರುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮೂಡಿದೆ. ಯಾಕಂದ್ರೆ 2025 ಮಾರ್ಕ್ ಬಂದಾಗ ಸುದೀಪ್ ಅವರು ಹೇಳಿರ್ತಾರೆ, ನೆಕ್ಸ್ಟ್ ಇಯರ್ ನನ್ನ ಒಂದೆರಡು ಸಿನಿಮಾಗಳು ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತಾಡಿರ್ತಾರೆ. ಬಟ್ ಪಕ್ಕ ಅವರು ಹೇಳಿರಲ್ಲ. ಸೊ ಇದನ್ನ ನೋಡಿದಂತಹ ಅವರ ಅಭಿಮಾನಿಗಳು ಏನ್ ಅನ್ಕೊಂತಾರೆ, ಈ 2026ರಲ್ಲಿ ಸುದೀಪ್ ಅವರ ಸಿನಿಮಾ ಬರುತ್ತೆ ಅಂತ ಹೇಳಿ ಅವರು ಅನ್ಕೊಳ್ತಾರೆ. ಬಟ್ ಬಿಲ್ಲರಂಗ ಭಾಷಾ ಒಂದು ಮೂಲದ ಪ್ರಕಾರ ಈ ಸಿನಿಮಾ ನಿಧಾನವಾಗಿ ಬರುತ್ತಂತೆ, ಅಂದ್ರೆ ಟೇಕ್ ಆಫ್ ಆಗೋದು ಬಹಳ ಸ್ಲೋ ಆಗ್ತಾ ಇದೆಯಂತೆ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇರುವಂತದ್ದು. ಗಾಂಧಿನಗರದಲ್ಲಿ ಈ ಒಂದು ವಿಷಯ ಸಿಕ್ಕಾಪಟ್ಟೆ ಗುಲ್ಲೆದ್ದಿದೆ. ಅದರ ಹೊರತಾಗಿಯೂ ಕೂಡ ಕನ್ನಡದ ನಿರ್ದೇಶಕರಾಗಿರಬಹುದು ಅಥವಾ ನಿರ್ಮಾಪಕರಾಗಿರಬಹುದು, ಯಾರಾದ್ರೂ ಅವರಿಗೆ ಸಿನಿಮಾನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಅವರ ಅಭಿಮಾನಿಗಳಲ್ಲಿ ಮೂಡಿರುವಂತದ್ದು. ವಿಕ್ರಾಂತ್ ರೋಣ ಆದ್ಮೇಲೆ ನಮ್ಮ ಕನ್ನಡದ ನಿರ್ದೇಶಕರು ಯಾಕೆ ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇಲ್ಲ? ಮಾಡ್ಬೇಕಲ್ವಾ? ಇಂತಹ ಒಳ್ಳೆ ಟ್ಯಾಲೆಂಟ್ ಇರುವಂತಹ ನಟನ ಸಿನಿಮಾವನ್ನ ಯಾಕೆ ನಮ್ಮ ಕನ್ನಡದ ನಿರ್ದೇಶಕರು ನಿರ್ದೇಶನ ಮಾಡ್ತಾ ಇಲ್ಲ ಅಥವಾ ನಿರ್ಮಾಪಕರು ನಿರ್ಮಾಣ ಮಾಡ್ತಾ ಇಲ್ಲ? ಬೇರೆ ಭಾಷೆಯವರಿಗೆ ಬಿಟ್ಕೊಟ್ಬಿಟ್ರ ಸುದೀಪ್ ಅವ್ರನ್ನ ಅನ್ನುವಂಥದ್ದು ಅವರ ಅಭಿಮಾನಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಸೊ ಬಿಲ್ಲರಂಗ ಭಾಷಾ ತೆಲುಗು ನಿರ್ಮಾಪಕರು ಮಾಡ್ಬೇಕಿತ್ತು, ಆದ್ರೂ ಕೂಡ ಅವರು ಸ್ವಲ್ಪ ಹೆಜ್ಜೆಯನ್ನ ಹಿಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ಸುದೀಪ್ ಅವರು ಈಗ ತೆಲುಗು ನಿರ್ದೇಶಕನ ಜೊತೆಗೆ ಓಕೆ ಅಂತ ಹೇಳಿದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಇದೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಬರುವಂತಹ ಒಂದು ಪ್ರಶ್ನೆ ಅಂತಂದ್ರೆ, ಅವರ ಒಂದಷ್ಟು ಟ್ಯಾಲೆಂಟ್ಗಳನ್ನ ಯಾಕೆ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ? ನೀವು ನೋಡ್ತಾ ಹೋಗ್ಬಹುದು, ಸುದೀಪ್ ಅವರು ಒಂದೊಂದು ಸಿನಿಮಾದಲ್ಲಿ ಅವರ ಅಭಿನಯವೇ ಬೇರೆ ರೀತಿ ಇರುತ್ತೆ. ಬಹಳ ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಬಹಳ ಯೂನಿಕ್ ಆಗಿ ಅವರ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿರ್ತಾರೆ. ಬಟ್ ಯಾಕೆ ನಮ್ಮ ಕನ್ನಡದ ನಿರ್ದೇಶಕರು ಈ ರೀತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ. ಅವರ ಒಂದು ಆಸೆಯ ಪ್ರಕಾರ, ಅಂದ್ರೆ ಸುದೀಪ್ ಅವರ ಒಂದು ಆಸೆಯ ಪ್ರಕಾರ, ಪ್ರತಿ ವರ್ಷ ನನ್ನ ಅಭಿಮಾನಿಗಳಿಗೆ ನಾನು ಬೇಜಾರು ಮಾಡೋದಿಲ್ಲ, ಪ್ರತಿ ವರ್ಷವೂ ಕೂಡ ನಾನು ಒಂದೊಂದು ಸಿನಿಮಾವನ್ನ ಕೊಟ್ಟೇ ಕೊಡ್ತೀನಿ ಅನ್ನುವಂತಹ ರೀತಿನಲ್ಲೂ ಲಾಸ್ಟ್ ಅಂದ್ರೆ 2024ರಲ್ಲಿ ಮ್ಯಾಕ್ಸ್ ಬಂದಾಗ್ಲೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಶೆಡ್ಯೂಲ್ಸ್ ಇತ್ತು. ಒಂದ್ ಕಡೆ ಬಿಗ್ ಬಾಸ್ ಇದ್ರೆ, ಮತ್ತೊಂದ್ ಕಡೆ ಕ್ರಿಕೆಟ್ ಇರ್ತಾ ಇತ್ತು, ಮತ್ತೊಂದ್ ಕಡೆ ಶೂಟಿಂಗ್ಸ್ ಇರ್ತಾ ಇತ್ತು, ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತಾ ಇತ್ತು. ಇದೆಲ್ಲದರ ಮಧ್ಯೆ ಸಿನಿಮಾಗಾಗಿ ಅವ್ರಿಗಿರುವಂತಹ ಡೆಡಿಕೇಶನ್ ಇದೆಯಲ್ಲ, ಅದಕ್ಕೆ ಎಲ್ಲರೂ ಕೂಡ ಅವ್ರನ್ನ ಮೆಚ್ಕೊಳ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೆ ಇಷ್ಟೊಂದು ಡೆಡಿಕೇಶನ್ ಇರುವಂತಹ ಮನುಷ್ಯನ ಸಿನಿಮಾವನ್ನ ಯಾಕೆ ಮಾಡ್ತಾ ಇಲ್ಲ?
ನಮ್ಮ ಕನ್ನಡದ ನಿರ್ದೇಶಕರು ಯಾಕೆ ಮುಂದೆ ಬರ್ತಾ ಇಲ್ಲ? ಈ ಒಂದು ಪ್ರಶ್ನೆ ಸುದೀಪ್ ಅವರ ಅಭಿಮಾನಿಗಳಲ್ಲಿ ಮೂಡಿರುವಂತದ್ದು. ಸೊ ಸದ್ಯಕ್ಕೆ ಸುದೀಪ್ ಅವರ ಯಾವ ಸಿನಿಮಾ ಬರ್ತಾ ಇದೆ ಹಾಗಾದ್ರೆ ಅಂತ ನೋಡೋದಾದ್ರೆ ಬಿಲ್ಲರಂಗ ಭಾಷಾ ಬರ್ಬೇಕಿತ್ತು, ಅದು ಟೇಕ್ ಆಫ್ ಆಗುವಂತದ್ದು ನಿಧಾನವಾಗ್ತಾ ಇದೆ. ಸೊ ಈ ಕಾರಣದಿಂದ ಆ ಸಿನಿಮಾವು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಅಂತ ಗಾಂಧಿನಗರದ ಮೂಲಗಳು ಹೇಳ್ತಾ ಇದೆ. ಅದರ ಜೊತೆಗೆ ಯಾವ ಸಿನಿಮಾ ಬರ್ತಾ ಇದೆ ಅಂತ ನೋಡೋದಾದ್ರೆ ಕಾರ್ತಿಕ್ ಗೌಡ ಅವರ ಸಾರಥ್ಯದಲ್ಲಿರುವಂತಹ KRG ಸಂಸ್ಥೆ ಕಿಚ್ಚ ಸುದೀಪ್ ನಟನೆ ಹಾಗೂ ನಿರ್ದೇಶನದ ಸಿನಿಮಾ ಘೋಷಣೆಯನ್ನ ಮಾಡಿತ್ತು. ಆದ್ರೆ ಆ ಸಿನಿಮಾ ಯಾವಾಗ ಸೆಟ್ಟೇ ಇರುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸುದೀಪ್ ಅವರ ಅಭಿಮಾನಿಗಳಿಗೆ ಈ ವರ್ಷ ಸಿನಿಮಾ ನೋಡುವಂತಹ ಭಾಗ್ಯ ಇರೋದಿಲ್ವಾ? ಈ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಅವರೇ ಕೊಡ್ಬೇಕಾಗಿದೆ. ಅಥವಾ ಬಿಲ್ಲರಂಗ ಭಾಷಾ ಸಿನಿಮಾನೇ ಈ ವರ್ಷ ಬರುತ್ತಾ, ಟೇಕ್ ಆಫ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕಿಚ್ಚ ಸುದೀಪ್ ಅವರೇ ಹೇಳಿರುವಂತಹ ಪ್ರಕಾರ ಈ ವರ್ಷ ಮಿಡಲ್ ಅಲ್ಲಿ ಬಿಲ್ಲರಂಗ ಭಾಷಾ ನಾವು ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಹೇಳಿದ ಮಾತನ್ನ ಯಾವತ್ತೂ ಕೂಡ ತಪ್ಪಿಲ್ಲ. ಮ್ಯಾಕ್ಸ್ ರಿಲೀಸ್ ಆದಂತಹ ಟೈಮ್ ನಲ್ಲಿ 2024 ಅಲ್ಲಿ ಅವ್ರು ಹೇಳ್ತಾರೆ ನೆಕ್ಸ್ಟ್ ಇಯರ್ ನಾನು ಮತ್ತೆ ಬಂದೇ ಬರ್ತೀನಿ, ಎಷ್ಟೇ ಕಷ್ಟ ಇದ್ರು ನಾನು 6 ತಿಂಗಳಲ್ಲಿ ಶೂಟಿಂಗ್ ನ ಮುಗಿಸಿ ನಿಮ್ಮ ಮುಂದೆ ಸಿನಿಮಾವನ್ನ ತಂದೇ ತರ್ತೀನಿ ಅಂತ ಹೇಳಿದ್ರು. ಈ 2025ರಲ್ಲಿ ಅದೇ ರೀತಿಯಲ್ಲಿ ಮಾರ್ಕ್ ಆಗಿ ಬರ್ತಾರೆ. ಸೊ ಮಾರ್ಕ್ ಟೈಮ್ ನಲ್ಲಿ ಅವ್ರು ಹೇಳಿದ್ದಾರೆ 2026ರಲ್ಲಿ ಬಿಲ್ಲರಂಗ ಭಾಷಾ ಸಿನಿಮಾ ಮೂಲಕ ನಾನು ಮತ್ತೆ ಬರ್ತಾ ಇದ್ದೀನಿ, ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ ನೋಡೋಣ ಬರ್ತಾರಾ ಅಂತ. ಇದು ಅವರ ಅಭಿಮಾನಿಗಳಿಗೆ ಒಂದ್ ಕಡೆ ಖುಷಿಯ ಸುದ್ದಿ ಆದ್ರೆ ಒಂದ್ ಕಡೆ ಬೇಜಾರಿನ ಸುದ್ದಿ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.